ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಲಯ ದೋಷಿ ಎಂದು ಪ್ರಕಟಿಸಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಅಂತ್ಯವಾಗತ್ತಾ? ರಂಜಿತಾ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದೆ. ಅತ್ಯಾಚಾರ ಆರೋಪದ ಮೇಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿತ್ತು. ಅವರ ಅಪರಾಧಿ ಅಂತ ಹೇಳಿ ಅವರ ಮೇಲೆ ಏನು ಆರೋಪಗಳಿತ್ತು ಅದೆಲ್ಲ ಸಾಬೀತಾಗಿದೆ ಅಂತ ಹೇಳಿ ತೀರ್ಪನ್ನ ಶನಿವಾರಕ್ಕೆ ಕಾಯ್ದಿರಿಸಿತ್ತು. ಈಗ ಶನಿವಾರ ಮಧ್ಯಾಹ್ನ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಈಗ ಶಿಕ್ಷೆಯನ್ನ ಪ್ರಕಟ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ, ಜೊತೆಗೆ 5 ಲಕ್ಷ ರೂಪಾಯಿ ದಂಡವನ್ನು ಸಹ ವಿಧಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ಅವ್ರ ಮೇಲೆ ಒಟ್ಟು 4 ಆರೋಪಗಳಿದೆ. 3 ಅತ್ಯಾಚಾರ ಆರೋಪಗಳು, 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಇದರಲ್ಲಿ 1 ಪ್ರಕರಣ ಈಗ ವಿಚಾರಣೆ ಅಂತಿಮವಾಗಿ ತೀರ್ಪು ಹೊರಬಿದ್ದಿದೆ. 1 ಪ್ರಕರಣ KR ನಗರದ ಒಬ್ಬ ಮಹಿಳೆ ಏನಿದ್ರು, ಮನೆಗೆಲಸದ ಮಹಿಳೆ, KR ನಗರದ ಮನೆಗೆಲಸದ ಮಹಿಳೆ, ಅವರ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಏನಿತ್ತು ಅದು ಸಾಬೀತಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಶಿಕ್ಷೆ ಪ್ರಕಟ ಆಗಿದೆ. ಜೀವಾವಧಿ ಶಿಕ್ಷೆ ಘೋಷಣೆ ಆಗಿದೆ ಮತ್ತು ಜೀವನ ಪರ್ಯಂತ ಅವರು ಜೈಲಿನಲ್ಲಿರಬೇಕು ಅಂತೇಳಿ ಈ ಶಿಕ್ಷೆಯಲ್ಲಿ ಹೇಳಲಾಗಿದೆ. ಜೀವನ ಪರ್ಯಂತ ಜೈಲಲ್ಲಿ ಇರಬೇಕು ಅಂತ ಹೇಳಿ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈಗ ಮುಂದಿನ ಹಂತದಲ್ಲಿ ಅವರಿಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅತ್ಯಂತ ಸಮರ್ಥವಾದಂತ, ಅತ್ಯಂತ ಪ್ರಬಲವಾದಂತ ಒಂದು ಚಾರ್ಜ್ ಶೀಟ್ ಅನ್ನ ಮಂಡನೆ ಮಾಡಿತ್ತು. ಆ FSL ರಿಪೋರ್ಟ್ಸ್ ಏನಿದೆ ಅದನ್ನ, ಆ ರಿಪೋರ್ಟ್ ಗಳನ್ನ ಅತ್ಯುತ್ತಮವಾಗಿ ತುಂಬಾ ಫ್ಯಾಬ್ರಿಕೇಟೆಡ್ ಆಗಿ, ಅಂದ್ರೆ ಪ್ರಕರಣಕ್ಕೆ ಪೂರಕವಾಗಿ ಆ FSL ರಿಪೋರ್ಟ್ ಗಳನ್ನ ಮಂಡಿಸಲಾಗಿತ್ತು. ಯಾಕಂದ್ರೆ ಆ ಪೆನ್ ಡ್ರೈವ್ ಏನಿದೆ, ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇಡೀ ಹಾಸನದಾದ್ಯಂತ ಪೆನ್ ಡ್ರೈವ್ಗಳು ಎಲ್ಲಿ ದಾರಿನಲ್ಲಿ ಹಾದಿ ಬೀದಿನಲ್ಲೆಲ್ಲ ಸಿಕ್ಕಿತ್ತು ಪೆನ್ ಡ್ರೈವ್ಗಳು, ಆ ಪ್ರಕರಣದಲ್ಲಿ ಬಯಲಾಗಿತ್ತು. ಹಾಗಾಗಿ ಈ ಬಹಳಷ್ಟು ವಿಡಿಯೋಗಳು ಅದರಲ್ಲಿತ್ತು. ಆದ್ರೆ 4 ಪ್ರಕರಣಗಳಲ್ಲಿ ಮಾತ್ರ ಕೇಸ್ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಸಹ ಹೊರಗೆ ಹೋಗಿದ್ರು. ನಂತರ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈಗ ಏನಾಗುತ್ತೆ ಅಂತಂದ್ರೆ, ಮುಂದಿನ ಅವರ ರಾಜಕೀಯ ಜೀವನದಲ್ಲಿ ಅವರು ಏನಾದ್ರೂ ಸಿಟ್ಟಿಂಗ್ MP ಆಗಿದ್ರೆ ಬಹುಶಃ ತಕ್ಷಣ ರಾಜೀನಾಮೆ ಕೊಡ್ಬೇಕಾಗಿತ್ತು ಈಗ ಮಾಜಿ ಸಂಸದರವರು. ಈಗ ಅವರ ರಾಜಕೀಯ ಭವಿಷ್ಯ ಅದೇನೀಗ ನೀರ ಮೇಲಿನ ಗುಳ್ಳೆ ಅಂತ ಆಗಿದೆ, ಮಸುಕಿದಂತೆ ಆಗಿದೆ ಅಂತಾನೆ ಹೇಳ್ಬೋದು ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ. ದೇವೇಗೌಡರ ಕುಟುಂಬ ಅಂತಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಶಕ್ತಿ ಕೇಂದ್ರವಾದಂತ ಮತ್ತು ಕರ್ನಾಟಕದಲ್ಲಿ ಪರ್ಯಾಯ ರಾಜಕಾರಣಕ್ಕೆ ಇಂಬು ಕೊಟ್ಟಂತ, ಏನು ಥರ್ಡ್ ಫ್ರಂಟ್ ಅಂತ ಏನ್ ಹೇಳ್ತೀವಿ, ತೃತೀಯ ರಂಗ, ಅದಕ್ಕೆ ಬಹಳ ಶಕ್ತಿ ತುಂಬಿದಂತ ದೇವೇಗೌಡರು ಪ್ರಧಾನಿಯಾಗಿದ್ದವರು, ಭಾರತದ ಪ್ರಧಾನಿಯಾಗಿದ್ದವರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. ಅವರ ಪುತ್ರ HD ಕುಮಾರಸ್ವಾಮಿ ಅವರು ಸಹ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು, ಈಗ ಕೇಂದ್ರ ಸಚಿವರು. HD ರೇವಣ್ಣ ಅವರು ಕರ್ನಾಟಕ ಸರ್ಕಾರದ ಸಚಿವರಾಗಿದ್ದವರು. ಹಾಗಾಗಿ ಅವರ HD ರೇವಣ್ಣ ಅವರ ಪತ್ನಿ ಭವಾನಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದವರು. HD ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಅವರು ಶಾಸಕರಾಗಿದ್ದವರು. ಹಾಗಾಗಿ ಇಡೀ ಅವರ ಕುಟುಂಬ ಏನಿದೆ, ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಕುಟುಂಬ. ಹೊಳೆ ನರಸೀಪುರ ಶಾಸಕರಾಗಿದ್ದ ರೇವಣ್ಣನವರು ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಏನೇ ಬೆರಳು ತೋರಿಸತಕ್ಕ ಆರೋಪಗಳಿದ್ರು ಸಹ ಅವರು ಅಭಿವೃದ್ಧಿಯಲ್ಲಿ ಯಾವತ್ತೂ ಆ ಕ್ಷೇತ್ರವನ್ನ ಹಿಂದೆ ಬಿಟ್ಟವರಲ್ಲ. ಆದ್ರೆ ಈಗ ಹಾಸನ ಕ್ಷೇತ್ರದಲ್ಲಿ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ದೇವೇಗೌಡರು ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು ಪ್ರಜ್ವಲ್ ರೇವಣ್ಣ ಅವರಿಗೆ. ಅವರು ಹೋಗಿ ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರು. ಆದ್ರೆ ಅವರಿಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ತುಮಕೂರಿಗೆ ಹೋದಂತ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಅಲ್ಲಿ ಸೋಲನ್ನ ಕಾಣಬೇಕಾಯ್ತು. ಹಾಗಾಗಿ ಮುಂದಿನ ಭವಿಷ್ಯ ಅಂತಾನೆ ರೂಪಿತರಾಗಿದ್ರು. ಆ ಸಂದರ್ಭ 2012-2014 ಸಂದರ್ಭದಲ್ಲಿ ಭಾರತದ 10 MP-ಗಳಲ್ಲಿ ಪ್ರಜ್ವಲ್ ರೇವಣ್ಣ ಒಬ್ಬರಾಗಿದ್ರು. ಅಂದ್ರೆ ಇನ್ಸ್ಪೈರಿಂಗ್ MP ಸಂಸದ ಅಂತ ಹೇಳಿ. ಹಾಗಾಗಿ ಅಷ್ಟು ಹೆಸರನ್ನ ಪಡೆದಂತ, ಭವಿಷ್ಯದಲ್ಲಿ ಬಹಳ ಉಜ್ವಲವಾದಂತ ಒಂದು ಭವಿಷ್ಯವನ್ನು ಹೊಂದಿದಂತ ಪ್ರಜ್ವಲ್ ರೇವಣ್ಣ ಅವರ ಏನು ಈ ಶಿಕ್ಷೆಗೆ ಗುರಿಯಾಗಿದ್ದಾರೆ, ಈ ಆರೋಪದಿಂದ ಬಹುಶಃ ಅವರ ರಾಜಕೀಯ ಜೀವನ ಮಸ್ಕಾಗತ್ತೆ. ಅವ್ರ ರಾಜಕೀಯ ಜೀವನದಲ್ಲಿ ಮುಂದೆ ಅವ್ರು ಯಾವುದೇ ಸ್ಥಾನಮಾನ ತೆಗೆದುಕೊಳ್ಳೋದು ಕಷ್ಟ ಆಗ್ಬೋದು. ಮತ್ತು ಈ ಆರೋಪ ಏನಿದೆ, ಈ ಆರೋಪದಿಂದ ಹೊರಗೆ ಬರ್ಲಿಕ್ಕೂ ಸಹ ಪ್ರಜ್ವಲ್ ರೇವಣ್ಣ ಮತ್ತೆ ಗೌಡ್ರ ಕುಟುಂಬ ಏನಿದೆ, ಆ ಕುಟುಂಬಕ್ಕೂ ಸಹ ಇದೊಂದು ಯಾವತ್ತೂ ಸಹ ಮರೆಯಲಾಗದಂತ ಪೆಟ್ಟು ಮತ್ತು ಅಳಿಸಲಾಗದಂತ ಪೆಟ್ಟು ಇದೆ. ಈಗೇನು ಈ ದೋಷ ಇದೆ,
ಇದನ್ನ ಅವ್ರು ಯಾವತ್ತೂ ಸಹ ಹೊತ್ಕೊಂಡು ತಿರುಗಬೇಕಾದಂತ ಒಂದು ಪರಿಸ್ಥಿತಿ. ಅಂತ ಒಂದು ಸನ್ನಿವೇಶಕ್ಕೆ ಪ್ರಜ್ವಲ್ ರೇವಣ್ಣ ಕಾರಣ ಆಗಿದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಪಲ್ಲಟ ಆಗುತ್ತಾ, ಅದರ ಪರಿಣಾಮ ಏನಾಗ್ಬೋದು ಅಂತದನ್ನು ಸಹ ನೋಡ್ಬೇಕಾಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿ ಹಾಸನ ಕ್ಷೇತ್ರವನ್ನು ಪ್ರತಿನಿಧಿಸಿರ್ಬೋದು. ಆದ್ರೆ ಅವರು ತುಂಬಾ ಗಮನಾರ್ಹವಾದಂತ ಮತ್ತು ಪಕ್ಷವನ್ನ ಕಟ್ಟಿ ಬೆಳೆಸುವಂತ, ಪಕ್ಷವೇ ಅವರ ಮೇಲೆ ಆಧಾರವಾಗಿದೆ, ಪಕ್ಷ ಅವರನ್ನು ನಂಬಿದೆ ಅನ್ನೋ ರೀತಿಯ ನಾಯಕರಾಗಿ ಬೆಳಿಲಿಲ್ಲ. ವಾಸ್ತವ ಅದು. ದೇವೇಗೌಡರು ಜೆಡಿಎಸ್ ಪಕ್ಷವನ್ನ, ಜನತಾದಳವನ್ನ ಕಟ್ಟಿದ ರೀತಿನಲ್ಲಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ಕೆಲಸ ಮಾಡಿದ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ನಾಯಕರಾಗಿ ಗುರುಸ್ಕೊಳ್ಳಿಲ್ಲ. ಅವರು ಹಾಸನ ಕ್ಷೇತ್ರದ ಸಂಸದರಾಗಿದ್ರು. ಹಳೆ ಮೈಸೂರು ಭಾಗದಲ್ಲಿ ಒಂದ್ ಸ್ವಲ್ಪ ಅಭಿಮಾನಿಗಳು, ಕಾರ್ಯಕರ್ತರು ಅವ್ರ ಜೊತೆಗಿದ್ರು ಬಿಟ್ರೆ, ಪಕ್ಷವನ್ನ ಬೆಳೆಸುವಂತ ಒಬ್ಬ ಗಮನಾರ್ಹ ನಾಯಕರಾಗಿ ಪ್ರಜ್ವಲ್ ರೇವಣ್ಣ ಯಾವತ್ತೂ ಇರ್ಲಿಲ್ಲ. ಆದ್ರೆ ಈಗ ಅವರು ನಾಯಕರಾಗಿದ್ರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಅವ್ರು ಯಾಕಂದ್ರೆ ಸಂಸದರಾಗಿದ್ರು, ಹಾಸನ ಕ್ಷೇತ್ರದ ಸಂಸದರಾಗಿದ್ರು. ಮತ್ತೆ ಸಂಸದರಾಗಿರೋ ಕಾರಣಕ್ಕೆ ಜೆಡಿಎಸ್ ನಲ್ಲಿ ಅವರಿಗೊಂದು ಸ್ಥಾನಮಾನವೂ ಸಹ ಇತ್ತು. ಆದ್ರೆ ಅವರು ನಾಯಕರಾಗಿದ್ದಿಲ್ಲ, ಅಥವಾ ಅಂತಹ ದೊಡ್ಡ ನಾಯಕರು ಕುಮಾರಸ್ವಾಮಿ ರೀತಿಯಲ್ಲಿ ಅಥವಾ ದೇವೇಗೌಡ ರೀತಿಯಲ್ಲಿ ನಾಯಕರಾಗಿ ಬೆಳಿಲಿಲ್ಲ ಅಂತ ಅನ್ನೋದು, ಇವರು ಈಗ ಶಿಕ್ಷೆಗೆ ಗುರಿಯಾದ ಕಾರಣಕ್ಕೆ ಇದು ಜೆಡಿಎಸ್ ಮೇಲೆ ಬೀಳ್ತಕ್ಕಂಥ ಪರಿಣಾಮ ಅತ್ಯಲ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಜೆಡಿಎಸ್ ಪಕ್ಷದ ಮೇಲೆ ಒಂದಿಷ್ಟಾದ್ರೂ ಪರಿಣಾಮ ಬೀರುತ್ತೆ ಮತ್ತು ನಿರಂತರ ಪ್ರಶ್ನೆಗಳನ್ನ ಜೆಡಿಎಸ್ ನಾಯಕರು ಎದುರಿಸಬೇಕಾಗತ್ತೆ. ಕುಮಾರಸ್ವಾಮಿ ಅವರಾಗ್ಲಿ, ಜೆಡಿಎಸ್ ನ ಯಾವುದೇ ನಾಯಕರಾಗ್ಲಿ, ಅವರು ಎದುರಿಸಬೇಕಾಗುತ್ತೆ ಈ ಪ್ರಶ್ನೆಗಳು ಸದಾ ಅವರ ಎದುರಿಗೆ ಬರ್ತಾನೆ ಇರ್ತವೆ. ಕುಮಾರಸ್ವಾಮಿ ಅವರು ಎಷ್ಟೇ ಅಂತರವನ್ನ ಕಾಯ್ದುಕೊಂಡಿರ್ಬೋದು ಈ ಪ್ರಕರಣದಿಂದ, ಆದ್ರೆ ಒಬ್ಬ ಜೆಡಿಎಸ್ ಸಂಸದ ಇಂತಹ ಒಂದು ಶಿಕ್ಷೆಗೆ ಗುರಿಯಾಗಿರೋದು ಅವ್ರಿಗೂ ಸಹ ಒಂದು ರೀತಿಯಲ್ಲಿ ಸೆಟ್ ಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷ, ಇಡೀ ಕರ್ನಾಟಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಒಂದು ಹಂತದಲ್ಲಿ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ಇಡೀ ರಾಜ್ಯಾದ್ಯಂತ ಒಂದು ಪ್ರಬಲವಾದಂತ ಪಕ್ಷ ಆಗಿತ್ತು. ಆದ್ರೆ ಈಗ ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನ ಉಳಿಸ್ಕೊಂಡಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ, ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಗುತ್ತಾ, ಮುಂದಿನ ದಿನಗಳಲ್ಲಿ ಜೆಡಿಎಸ್ ಯಾವ ರೀತಿ ಇದರಿಂದ ಹೊರಗೆ ಬರುತ್ತೆ ಅನ್ನೋದನ್ನು ಸಹ ನೋಡ್ಬೇಕಾಗಿದೆ. ಯಾಕಂದ್ರೆ ರಾಜಕಾರಣ ನಿಂತ ನೀರಲ್ಲ ಇದು. ಕುಮಾರಸ್ವಾಮಿ ಅವರು ಸಹ ರಾಜಕಾರಣ ಮಾಡ್ಲೇಬೇಕು, ದೇವೇಗೌಡರು ಮಾಡ್ಲೇಬೇಕು, ಬಹುಶಃ ರೇವಣ್ಣ ಈ ಸುಳಿಯಿಂದ ಹೊರಗೆ ಬಂದ್ಮೇಲೆ ಅವರು ರಾಜಕಾರಣವನ್ನ ಮಾಡ್ಲೇಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸುಳಿಯಿಂದ ಹೇಗೆ ಹೊರಗೆ ಬರುತ್ತೆ, ಯಾವ ರೀತಿ ಫಿನಿಕ್ಸ್ ರೀತಿನಲ್ಲಿ ಎದ್ದು ಬರುತ್ತಾ, ಅಂತಹ ಅವಕಾಶಗಳು ಜೆಡಿಎಸ್ ಇದೆಯಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಇದು ಒಂದು ರೀತಿನಲ್ಲಿ ಇಡೀ ಗೌಡರ ಕುಟುಂಬ ಏನಿದೆ, ದೇವೇಗೌಡರ ಕುಟುಂಬ ಏನಿದೆ, ತಲೆ ತಗ್ಸೋ ರೀತಿನಲ್ಲಿ ಆಗಿದೆ. ಇದು ಉತ್ತರ ಕೊಡಕ ಆಗದಿರೋ ರೀತಿನಲ್ಲಿ ಆಗಿದೆ. ಬಹುಶಃ ಅದೇ ಪಶ್ಚಾತ್ತಾಪ ಪ್ರಜ್ವಲ್ ರೇವಣ್ಣ ಅವರ ಮನಸ್ಸಲ್ಲಿ ಇತ್ತೇನೋ. ನಿನ್ನೆ ಮತ್ತೆ ಇವತ್ತು ನ್ಯಾಯಾಲಯದಲ್ಲಿ ಅವರು ಕಣ್ಣೀರನ್ನ ಹಾಕಿದ್ರು. ಮಾಡೋ ತಪ್ಪುಗಳು ಅವರು ಕಣ್ಣೀರು ಹಾಕುವಂತೆ ಮಾಡ್ತು. ಬಹುಶಃ ತಾನು ಮಾಡಿದ ತಪ್ಪಿನಿಂದ ಇಡೀ ಒಂದು ಏನು ಇಷ್ಟು ವರ್ಷಗಳ ಕಾಲ ದೇವೇಗೌಡರು ಕಟ್ಕೊಂಡು ಬಂದಿದ್ರು ಒಂದು ಲೆಗಸಿಯನ್ನ, ಅದಕ್ಕೆ ನಾನು ಪೆಟ್ಕೊಟ್ಟೆ ಅಂತ ಪಶ್ಚಾತ್ತಾಪವೂ ಇತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಅವ್ರು ಕಣ್ಣೀರು ಹಾಕಿದ್ದಂತೂ ಸತ್ಯ, ಅದು ಕಂಡಿದೆ ಅವ್ರ ಕಣ್ಣೀರು. ಆದ್ರೆ ಕೇವಲ ಕಣ್ಣೀರು ಮಾತ್ರ ಅವರು ಮಾಡಿರೋ ಅಪರಾಧ ಕೃತ್ಯಕ್ಕೆ ಪರಿಹಾರವಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಬ್ಬ ಜವಾಬ್ದಾರಿ ಇದ್ದಂತ ಒಬ್ಬ ವ್ಯಕ್ತಿ, ಅದನ್ನ ವಾದ ಪ್ರತಿವಾದದಲ್ಲೂ ಸಹ ಅದು ಪ್ರಸ್ತಾಪ ಆಗಿದೆ. ಪ್ರಜ್ವಲ್ ರೇವಣ್ಣ ಒಬ್ಬ ಸ್ಟ್ರಾಂಗ್ ಅಂದ್ರೆ ಪ್ರಭಾವಶಾಲಿ ಹುದ್ದೆಯಲ್ಲಿ ಇದ್ದಂತ, ಕೆಲಸದಲ್ಲಿ ಇದ್ದಂತ ಒಬ್ಬ ಜನಪ್ರತಿನಿಧಿಯಾದಂತ ವ್ಯಕ್ತಿ, ಸಂಸದರಾಗಿದ್ದವರು. ಹಾಗಾಗಿ ಅವರು ಈ ಕೃತ್ಯವನ್ನ ಮಾಡ್ಬೇಕಾದ್ರೆ ಅವರು ಆ ರೀತಿಯಾದಂತ ಒಂದು ಬ್ಲಾಕ್ ಮೇಲ್ ಮಾಡೋ ಕಾರಣಕ್ಕಾಗಿನೇ ಅವ್ರು ವಿಡಿಯೋ ಮಾಡಿದ್ರು ಅಂತ ಹೇಳಿ ಅಲ್ಲಿ ವಾದ ಮಂಡನೆ ಆಗಿದೆ. ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ವಾದ ಮಾಡ್ಬೇಕಾದ್ರೆ ಇಲ್ಲ ಅವ್ರು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಇದೆಲ್ಲ ಕುತಂತ್ರ ಮಾಡಿದ್ರು ಅಂತೆಲ್ಲ ಏನೇ ಹೇಳ್ಬೋದು. ಆದ್ರೆ ಮಾಡಿರೋ ಕೆಲಸಕ್ಕೆ ಸಾಕ್ಷಿ ಇದೆ, FSL ರಿಪೋರ್ಟ್ ಇದೆ, ವಿಡಿಯೋಗಳಿದಾವೆ. ಮಾಡಿರೋದನ್ನ ಮಾಡಿಲ್ಲ ಅಂತ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಮಾಡಿರೋ ಕೃತ್ಯಕ್ಕೆ ಈಗ ನ್ಯಾಯಾಲಯ ಕೇವಲ ಒಂದು 4-5 ತಿಂಗಳ ವಿಚಾರಣೆಯಲ್ಲಿ ಇದೊಂದು ಪ್ರಕರಣದ ವಿಚಾರಣೆಯನ್ನು ಪೂರ್ಣಗೊಳಿಸಿ ಈಗ ನ್ಯಾಯಾಧೀಶರು ಈ ತೀರ್ಪನ್ನು ಕೊಟ್ಟಿದ್ದಾರೆ. KR ನಗರ ಮೂಲದ ಮನೆಗೆಲಸದ ಮಹಿಳೆ ಮೇಲೆ ಏನು ಅತ್ಯಾಚಾರ ಪ್ರಕರಣ ಆಗಿತ್ತು, ಆ ಪ್ರಕರಣದಲ್ಲಿ ದೋಷಿ ಅಂತ ಶುಕ್ರವಾರ ಸಾಬೀತಾಗಿತ್ತು. ಶನಿವಾರ ಶಿಕ್ಷೆ ಘೋಷಣೆಯಾಗಿದೆ. ಅವರೀಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ, ತೀರ್ಪನ್ನು ಕೊಟ್ಟಿದೆ. ಜೊತೆಗೆ 5 ಲಕ್ಷ ರೂಪಾಯಿ ದಂಡವನ್ನು ಸಹ ವಿಧಿಸಿದೆ. ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ BN ಜಗದೀಶ್ ಮತ್ತೆ ಅಶೋಕ್ ನಾಯ್ಕ್ ಅವರು ವಾದವನ್ನ ಮಾಡಿದ್ರು. ಅವರ ಪರವಾಗಿ ವಕೀಲರಾದಂತ ನಳಿನಾ ಮಾಯೇಗೌಡ
ಅವರು ವಾದವನ್ನ ಮಾಡಿದ್ರು. ಆದ್ರೆ ಇನ್ನೂ 3 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದೆ. ಈಗ 1 ಅತ್ಯಾಚಾರ ಪ್ರಕರಣ ಈಗ ತೀರ್ಪು ಬಂತು, ಇನ್ನು 2 ಅತ್ಯಾಚಾರ ಪ್ರಕರಣ ಮತ್ತು 1 ಲೈಂಗಿಕ ದೌರ್ಜನ್ಯ ಪ್ರಕರಣ ಇನ್ನೂ ಆ ಪ್ರಕರಣದ ತೀರ್ಪು ಬರಬೇಕಾಗಿದೆ, ವಿಚಾರಣೆ ನಡೀತಾ ಇದೆ. ಹಾಗಾಗಿ ಆ ಪ್ರಕರಣದ ತೀರ್ಪು ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಆದ್ರೆ ಈಗ ಒಂದೊಂದು ಪ್ರಕರಣ ಸಾಬೀತಾಗಿದೆ. ಅತ್ಯಾಚಾರ ಆರೋಪವನ್ನ ಹೊತ್ತು ಅಪರಾಧಿ ಅಂತ ಸಾಬೀತಾಗಿ ಈಗ ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾದಂತ ಒಂದು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಆದ್ರೆ ಅವ್ರ ಮುಂದೆ ಆಪ್ಷನ್ಸ್ ಗಳಿದಾವೆ, ಅಪೀಲ್ ಹೋಗ್ಬೋದು, ಮುಂದಿನ ಮೇಲ್ಮಟ್ಟದ ನ್ಯಾಯಾಲಯಗಳಿಗೆ ಅಪೀಲ್ ಹೋಗ್ಬೋದು. ಆದ್ರೆ ಈಗ ಪ್ರಾಸಿಕ್ಯೂಷನ್ ಮಂಡಿರ್ತಕ್ಕಂತ ಚಾರ್ಜ್ ಶೀಟ್ ಮತ್ತೆ ಪ್ರಾಸಿಕ್ಯೂಷನ್ ನಲ್ಲಿ ಏನು ಸಾಕ್ಷಿಗಳನ್ನ ಹಾಜರುಪಡಿಸಿದೆ ಅವುಗಳನ್ನ ಅಲ್ಲಗಳಿಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ, ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಈಗ ಸದ್ಯಕ್ಕಂತೂ ಈಗ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಅವರಿಗೆ ತೀರ್ಪನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಘೋಷಣೆ ಆಗಿದೆ, ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾಗಿದೆ. ಆದ್ರೆ ಅಪೀಲ್ ನಂತರ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಸಂಚಿತಾ, ಹೊನ್ನಾಳಿ ಚಂದ್ರಶೇಖರ್ ಅವರೇ, ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಾಲಯ ಆದೇಶಿಸಿದೆ, ಹೌದು. ಆದ್ರೆ ಈ ಆದೇಶವನ್ನ ಪ್ರಶ್ನಿಸಿ ಮೇಲಿನ ನ್ಯಾಯಾಲಯಕ್ಕೆ ಹೋಗುವ ಸಾಧ್ಯತೆಗಳೇನಾದ್ರೂ ಇದೆಯಾ? ಈ ಕುರಿತ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಅವ್ರ ಮೇಲ್ಮನವಿ ಹೋಗ್ಬೋದು. ಅವರು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ತೀರ್ಪು ಬಂದ್ರೆ ಈ ತೀರ್ಪನ್ನು ಅವರು ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ, ಮೇಲ್ಮನವಿಗೆ ಅವಕಾಶ ಇದ್ದೇ ಇದೆ. ಸುಪ್ರೀಂ ಕೋರ್ಟ್ ವರೆಗೂ ಅವ್ರು ಮೇಲ್ಮನವಿಗೆ ಹೋಗ್ಬೋದು, ಬಹುಶಃ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರು ಹೋಗ್ಬೋದು, ನಾನು ತಪ್ಪು ಮಾಡಿಲ್ಲ ಅಥವಾ ನನಗೆ ಒಂದು ಸಿಲುಕಿಸಲಾಗಿದೆ, ನಾನು ಜನಪ್ರತಿನಿಧಿ ಆಗಿರೋ ಕಾರಣಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಇಂತ ಒಂದು ಕೆಲಸವನ್ನ ಕುತಂತ್ರವನ್ನ ನುರಿತ ಮಾಡಲಾಗಿದೆ ಅಂತ ಏನು ಇಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರು, ಏನು ವಕೀಲರು ಇಲ್ಲಿ ವಾದವನ್ನ ಮಾಡಿದರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ, ಅದನ್ನ ಇನ್ನೂ ಮುಂದುವರಿಸಿ ಅವರು ಮೇಲ್ಮನವಿಗೆ ಹೋಗುವಂತ ಸಾಧ್ಯತೆ ಖಂಡಿತ ಇದೆ. ಹಾಗಾಗಿ ಆ ಮೇಲ್ಮನವಿ ಹೋದಾಗ ಸರ್ಕಾರದ ಪರವಾಗಿ ಮತ್ತೆ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮತ್ತೆ FSL ರಿಪೋರ್ಟ್ಗಳು ಅವನ್ನೆಲ್ಲ ಮುಂದಿಡ್ತಾರೆ. ಈಗ ಇರ್ತಕ್ಕಂಥ ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಸಾಕ್ಷಿಗಳನ್ನ ಡಿಸ್ಪ್ರೂವ್ ಮಾಡ್ಬೇಕಾಗಿದೆ ಪ್ರಜ್ವಲ್ ರೇವಣ್ಣ ಅವರು. ಆದ್ರೆ ಅದು ಯಾವ ರೀತಿ ಮಾಡ್ತಾರೆ, ಎಷ್ಟು ಸಾಧ್ಯ ಆಗುತ್ತೆ ಅನ್ನೋದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತ ವಿಷಯ ಆಗಿದೆ. ಹಾಗಾಗಿ ಮೇಲ್ಮನವಿಗೆ ಅವಕಾಶ ಇದ್ದೇ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯಾಯಾಲಯ ತನ್ನ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ರಂಜಿತೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.